ಶೇರ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ. ಆ್ಯಂಡ್ ವೆರಿ ಹ್ಯಾಪಿ. ಜಗದೀಶ್ ಅವರಿಗೆ ಈಗ ನಾರಾಯಣ ತಂಡದ ಪರವಾಗಿ ಸನ್ಮಾನ. ನಟರ ಮಧ್ಯೆ ಇವತ್ತು ಅನೇಕ ಸಿನಿಮಾಗಳು ನಿಲ್ಲಬೇಕು ಅಂತಂದ್ರೆ ಒಂದು ಕತೆ, ಎರಡನೇದು ಪಾತ್ರಗಳು, ಮೂರನೇದು ಇಡೀ ಒಂದು ತಂಡ. ಅಂದ್ರೆ ಆ ಸಿನಿಮಾಗೆ ಶ್ರಮ ವಹಿಸಿದಂತ ಪ್ರತಿಯೊಬ್ಬರು ತನ್ನ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದಾಗ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಈ ಒಂದು ಹೊಸ ಪ್ರಯತ್ನಕ್ಕೆ 4 ಜನ ಯುವಕರನ್ನ ಕಟ್ಕೊಂಡು ನಾರಾಯಣ ಅನ್ನುವ ಹೆಸರಲ್ಲಿ ಇವತ್ತು ಆ ಸಿನಿಮಾ ಆಗ್ತಾ ಇದೆ ಅಂತಂದಾಗ ನಿಜವಾಗ್ಲೂ ನಮಗೊಂದು ಸಂತೋಷ. ನಮ್ಮ ನಿರ್ಮಾಪಕರಾದಂತ 2 ನಿರ್ಮಾಪಕರು, ಒಂದು ಕೃಷ್ಣಪ್ಪ ಅವರು, ಮಂಜುನಾಥ್ ಅವರು. ಅದರಲ್ಲಿ ಕೃಷ್ಣಪ್ಪನವರು ನಮ್ ಬಹಳ ಆತ್ಮೀಯರು, ಬಹಳ ವರ್ಷಗಳಿಂದ ಸಮಾಜಮುಖಿಯಾಗಿ ಮತ್ತೆ ದೇಶಕ್ಕೋಸ್ಕರ ಏನಾದ್ರು ನಂದೊಂದು ಅಳಿಲು ಸೇವೆ ಸಲ್ಲಿಸಬೇಕು ಅಂತ ಹಂಬಲ ತುಡಿತಾ ಇರ್ತಕ್ಕಂಥ ವ್ಯಕ್ತಿ ಈ ಸಿನಿಮಾ ರಂಗದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರ ಶ್ರಮ ಫಲ ಕೊಡ್ಲಿ. ಇವತ್ತು ಹೊಸ ತಂಡ ಏನ್ ಪ್ರಯತ್ನ ಮಾಡ್ತಾ ಇದೆ, ನಿರ್ದೇಶಕರ ಶ್ರಮ ಕೈಗೂಡ್ಲಿ ಅಂತ ಶುಭ ಹಾರೈಸ್ತೇನೆ. ನನಗೂ ಬಹಳ ವರ್ಷಗಳಿಂದ ಸಿನಿಮಾ ನಟ ಆಗಬೇಕು ಅಂತ ಆಸೆ ಇತ್ತು. ಒಂದು 30 ವರ್ಷದ ಹಿಂದೆ ನಾನು ಬಣ್ಣ ಹಚ್ಚಿದ್ದೆ. ಒಂದು 2-3 ಸೀರಿಯಲ್ಗಳನ್ನ ಮಾಡಿ ಆ ಸೀರಿಯಲ್ ಮುಖಾಂತರ. ಆಮೇಲೆ ನನಗೆ ಗೊತ್ತಿಲ್ಲ, ಬೇಡಪ್ಪ ಅನ್ಸ್ತು. ಆಕ್ಟರ್ ಆಗ್ಬೇಕು ಅಂತ ಅಂದನು ಕನ್ನಡದ ಬಗ್ಗೆ ಫೈಟರ್ ಆಗ್ಲಿಕ್ಕೆ ಹೋಗಿ 27 ವರ್ಷ ಆಗುತ್ತೆ. 27 ವರ್ಷದ ಕನ್ನಡದ ಬಾವುಟ ಹಿಡ್ಕೊಂಡು ಒಂದ್ ಕಡೆ ನನ್ನ ಉದ್ಯಮ, ವ್ಯಾಪಾರ, ವಹಿವಾಟದ ಜೊತೆಗೆ ಕನ್ನಡದ ಸೇವೆ, ಸಾಮಾಜಿಕ ಸೇವೆ ಈ ರಂಗದಲ್ಲಿ ಬಂದೀನಿ. ಇವತ್ತು ನಮ್ಮನ್ನು ಕರೆದು ಟ್ರೈಲರ್ ಲಾಂಚ್ ಅನ್ನ ಮಾಡಿಸಿದ್ರಿ. ನಿಮ್ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ, ಯಶಸ್ಸು ಸಿಗ್ಲಿ, ಸಿನಿಮಾ ಓಡ್ಲಿ, ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ. ಸಿನಿಮಾ ಕತೆ ಚೆನ್ನಾಗಿದ್ದ ಪ್ರತಿಯೊಬ್ಬರು ಸ್ವೀಕರಿಸ್ತಾರೆ ಅಂತಕ್ಕಂಥದ್ಕೆ ನಮ್ಮ ನಾಡಿನಲ್ಲಿ ಎಂತೆಂತ ಸಿನಿಮಾಗಳು ಇವತ್ತು ದೊಡ್ಡ ಸಾಧನೆಯನ್ನ ಮಾಡಿದ್ದೇವೆ. ಇಲ್ಲಿ ಹೊಸಬ್ರು ಅಥವಾ ಹಳಬ್ರು ಅನ್ನೋಂಥದ್ದು ಬರಲ್ಲ. ಕತೆ ಮತ್ತೆ ನಟನೆ ಎರಡು ಚೆನ್ನಾಗಿದ್ದಾಗ ನಿಮ್ಮನ್ನ ಕೈ ಹಿಡಿಯುತ್ತೆ, ನಿಮ್ ಬೆಳೆಸುತ್ತೆ. ಒಂದರಲ್ಲಿ ಏನಾದ್ರು ಸಣ್ಣ ಪುಟ್ಟ, ಎಲ್ಲವೂ ಪರಿಪೂರ್ಣವಾಗಿಲ್ಲ, ಸಣ್ಣ ಪುಟ್ಟ ಇದ್ದಾಗ ನ್ಯೂನತೆಗಳನ್ನ ಮುಂದಿನ ಸಿನಿಮಾಗಳಲ್ಲಿ ಅಥವಾ ಮುಂದಿನ ಪ್ರಯತ್ನದಲ್ಲಿ ಎಲ್ಲರೂ ಅದನ್ನ ರೂಢಿಸ್ಕೊಳ್ತಕ್ಕಂಥದ್ದು ಇದ್ದೇ ಇರುತ್ತೆ. ನಿಮ್ಮ ಈ ಪ್ರಯತ್ನ ಚೆನ್ನಾಗಿ ಬಂದಿದೆ. ಯಾಕೆಂದ್ರೆ ಏನೋ ಒಂದು ಹೊಸತನವನ್ನ ತೆಗೆದುಕೊಂಡಿದ್ದೀರಿ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾರಾಯಣ ಅನ್ನುವಂತ ಹೆಸರು ಒಂದು ಕಡೆ ಆದ್ರೆ ನಿಮ್ಮ ಬಂದಂತ ಟ್ರೈಲರ್ ಅಲ್ಲಿ ಪಾತ್ರಗಳಲ್ಲಿನ ಮಾತುಗಳು, ಆ ಮಾತುಗಳಲ್ಲಿ ನೋಡಿದಾಗ ಏನಾದ್ರು ಒಂದು ಹೊಸತನವನ್ನ ಮಾಡಿದಂಥದ್ದು. ಮತ್ತೆ ನಮ್ಮೆಲ್ಲ ಅನೇಕ ಕಲಾವಿದರು, ಕೆಲವರು ಬೇರೆ ಬೇರೆ ಇದರ ವೇದಿಕೆಗಳಲ್ಲಿ ಹೆಸರು ಮಾಡಿದಂತ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿರೋದ್ರಿಂದ ಒಂದಷ್ಟು ತೃಪ್ತಿಕರವಾಗಿದೆ, ಒಳ್ಳೇದಾಗುತ್ತೆ ಅನ್ನಂತ ನನಗೂ ಒಂದು ಭರವಸೆ ಕಾಣ್ತದೆ. ಆಗ್ಲಿ, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಧನ್ಯವಾದಗಳು. ಮೊದಲಿದ್ದಂತಹ ನಿರ್ದೇಶಕರುಗಳು, ಹಂಚಿಕೆದಾರರು ಆ ರೀತಿ ಮಾಡಿಟ್ಟಿದ್ರು. ಅದನ್ನ ನಾನು ಓಪನ್ ಆಗಿ ಪತ್ರಿಕಾ ಸಂದರ್ಶನದಲ್ಲೇ ಹೇಳಿದ್ದೀನಿ. ಆ ಸಂದರ್ಭದಲ್ಲಿ ಕೆಲವರು ಆಶ್ಚರ್ಯಪಟ್ರು, ಏನು ಈ ರೀತಿಯಾಗಿ ಧೈರ್ಯವಾಗಿ ಮಾತಾಡ್ತಿದ್ದೀರಲ್ಲ, ಅವರೇ ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ಏನ್ ಮಾಡ್ತೀರಾ ಅಂದ್ರೆ. ಕೇಸ್ ಹಾಕ್ಲಿ, ಕೇಸ್ ಹಾಕ್ಮೇಲೆ ಯಾರು ತಪ್ಪು ಅಂತೇಳಿ ಅಲ್ಲೇ ನಿರ್ಧಾರ ಆಗುತ್ತೆ ಅಂತ. ಅವ್ರು ಯಾರು ಬರ್ಲಿಲ್ಲ, ಕೇಸ್ ಹಾಕ್ಲಿಲ್ಲ, ಯಾಕಂದ್ರೆ ಅವ್ರ ಹತ್ರ ತಪ್ಪಿತ್ತು, ಅದಕ್ಕೋಸ್ಕರ ತಪ್ಪು ಮಾಡಿದ್ರು. ನನ್ನನ್ನ ಆ ಸಂದರ್ಭದಲ್ಲಿ ಮುಳುಗಿಸಿದ್ರು. ಬಹಳ ನೋವಲ್ಲಿದ್ದಂತ ಸಂದರ್ಭದಲ್ಲಿ ನಮ್ಮ ಕೆಂಚಪ್ಪ ಶ್ರೀಕಾಂತ್ ಅವ್ರು ಬಂದಂತ ಸಂದರ್ಭದಲ್ಲಿ ನಾನು ಬಹಳ ಅಸಡ್ಡೆ ಮಾಡಿದೆ. ಬೇಡ ರೀ, ನಿಮ್ ಚಲನಚಿತ್ರ ರಂಗದವ್ರ ಸಹವಾಸನೆ ಬೇಡ ಅಂದ್ರು. ಸರ್ ಬೇಡ ಆಯ್ತು, ಓಲಿ ಕತೆ ಕೇಳಿ ಅಂದ್ಬಿಟ್ಟು ನಾನು ಸ್ವಲ್ಪ ಕತೆ ಕೇಳ್ಬೇಕು. ನಾರಾಯಣ ಅಂತಂದ್ರು, ಕೃಷ್ಣನ್ ಚಿತ್ರ ಅಂದ್ರು. ನಾವು ಕೃಷ್ಣನ ಭಕ್ತರು, ಕೃಷ್ಣನ ಕುಲದವರು. ಕೃಷ್ಣನ್ ಕತೆ ಅಂತ ತಕ್ಷಣ ಏನೋ ಒಂಥರ ಕಿವಿ ನಿಮಿರ್ತು. ಆ ಕತೆ ಕೇಳೋದಕ್ಕೇನಂತೆ, ಕತೆ ಕೇಳಬೇಕು. ಕತೆ ಅವ್ರು ಹೇಳ್ತಾ ಇರುವಂತ ವಿಧಾನ ನೋಡಿ ಬಹಳ ಆಶ್ಚರ್ಯ ಆಯ್ತು. ಜೊತೆಗೆ ಅವರೊಂದು ಹೇಳಿದ್ರು, ನೋಡಿ ಸರ್, ನಾನು ನಿಮ್ಗೆ ಖಂಡಿತವಾಗಿ ಹೊರೆ ಹಾಕಲ್ಲ, ನಿಮ್ದು ಏನು ನಿಮ್ ಕೈಯಲ್ಲಿ ಮಾಡಕ್ ಸಾಧ್ಯ ಅಷ್ಟೇ ಮಾಡಿ, ಉಳಿದದ್ ನಾನು ಮಾಡ್ತೀನಿ ಅಂತ. ಆಶ್ಚರ್ಯ ಆಯ್ತು. ಆದ್ರೆ ಅವ್ರು ಏನ್ ಹೇಳಿದ್ರು ಅದೇ ರೀತಿ ಮಾಡಿದ್ದಾರೆ. ನಾನು ಏನೋ ಹಣವನ್ನು ಕೊಡ್ತೀನಿ ಅಂತ ಹೇಳಿದ್ನೋ ಅಷ್ಟೇ ಮಾತ್ರ ಕೊಟ್ಟೆ. ಬಹಳ ಕಡಿಮೆನೆ ನಾನು ವಿನಿಯೋಗಿಸಿದ್ದು. ಕಡಿಮೆ ಅಂತಂದ್ರೆ ಚಲನಚಿತ್ರ ರಂಗಕ್ಕೆ ಹೋಲಿಸದೆ ಕಡಿಮೆ ಅಂದ್ರೆ ಏನು ಬರೀ ಸಾವಿರಾರು ಗಟ್ಟಲೆ ಅಲ್ಲ. ಕಡಿಮೆ ಅಂದ್ರೆ ಆ ಹಣವನ್ನ ಹಾಕಿದ ನಂತರ ಉಳಿದದ್ದೆಲ್ಲವನ್ನೂ ಸಹ ಇವರು ನಿಭಾಯಿಸಿದ್ದಾರೆ. ಅಂದ್ರೆ ಆ ಕಥೆಯಲ್ಲಿ ಬರುವಂತ ಪಾತ್ರಗಳು ಮತ್ತೆ ಇವರ ಡಿಡಕ್ಷನ್,
ರಾತ್ರಿ 2 ಗಂಟೆಗೆ ಮಲಗೋರು, ಎಲ್ಲ ಶೂಟಿಂಗ್ ಎಲ್ಲ ಮುಗಿಸಿ ನಾಳೆ ಏನ್ ಮಾಡ್ಬೇಕು ಪ್ಲಾನ್, ರಾತ್ರಿ 2 ಗಂಟೆಗೆ ಮಲಗೋರು, ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ದಿರೋರು, ಕೇವಲ 3 ಗಂಟೆ 4 ಗಂಟೆ ಮಾತ್ರ ನಿದ್ದೆ ಮಾಡೋರು. ಇಂತಹ ನಿರ್ದೇಶಕರನ್ನ ನಾನು ಕೆಲವರಿಗೆ ಮಾತ್ರ ನೋಡಿದ್ದೇನೆ. ಈಗ ನಮ್ಮ ರಮೇಶ್ ಅಂತೇಳಿ ಒಬ್ರು ಪ್ರೇಮಲೇಖ ಪತ್ತೆ, ಅದನ್ನ ನಾವು ರಿಲೀಸ್ ಮಾಡ್ತೀವಿ. ರಮೇಶ್ ಅವರು ಸಹಿತ ಅದೇ ರೀತಿ ಡಿಡಕ್ಷನ್ ಮಾಡಿದ್ರು. ಮತ್ತೆ ಈ ಇಬ್ಬರು ಮೂವರನ್ನ ನಾನು ನೋಡಿದ್ದೀನಿ, ನನ್ನ ಕಣ್ಣಾರೆ ನೋಡಿದ್ರು. ಸಾಕಷ್ಟು ಜನ ಇದ್ದಾರೆ, ಆದ್ರೆ ನಮ್ ಕಣ್ ಮುಂದೆ ಕಂಡಿಲ್ಲ. ಆದ್ರೆ ನಾನ್ ಮೊದ್ಲು ಕಂಡಂತವ್ರು ಸುಮ್ಮನೆ ಹಣಕ್ಕೋಸ್ಕರ ಕೆಲಸ ಮಾಡುವಂತವ್ರು. ಆದ್ರೆ ಇವರು ರಾತ್ರಿ 2 ಗಂಟೆಗೆ ಮಲಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ಚಲನಚಿತ್ರದ ಬಗ್ಗೆ ಗಮನಿಸೋರು. ಅಲ್ಲಿ ಚಳಿಗಾಲದಲ್ಲೇ ನಾವು ಶೂಟ್ ಮಾಡಿದ್ದು, ಡಿಸೆಂಬರ್ ತಿಂಗಳಲ್ಲಿ ಬಹಳ ಚಳಿ ಇದ್ರು ಕೂಡ ರಾತ್ರಿ ಎಲ್ಲ ಶೂಟಿಂಗ್ ಮಾಡುವಾಗ ಅವರು ಬಹಳ ತದೇಕಚಿತ್ತದಿಂದ ಮಾಡಿದ್ದಾರೆ, ಬಹಳ ಚೆನ್ನಾಗಿ ತಂದಿದ್ದಾರೆ. ಮತ್ತೆ ಈ ಚಿತ್ರವನ್ನ ನೋಡ್ತಾ ಇದ್ರೆ ಕೊನೆಯವರೆಗೂ ಸಹ ಬಹಳ ಅತಿ ಉತ್ಸಾಹದಲ್ಲಿ ಇರ್ತೀವಿ, ಕುತೂಹಲ ಭರಿತವಾಗಿರ್ತೀವಿ. ಮುಂದೇನಾಗುತ್ತೆ ಈ ತರದ ಕುತೂಹಲ ಭರಿತವಾದಂತ ಚಿತ್ರ. ಒಬ್ಬ ಮನುಷ್ಯ ತನ್ನ ಸ್ವಪ್ರಯತ್ನದಿಂದ ಸಾಗ್ಬೇಕು, ಯಾವುದೋ ಒಂದು ನಿಧಿಗೆ ಆಸೆ ಪಡಬಾರ್ದು. ಅದನ್ನ ಆಸೆ ಪಟ್ಟಂತ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಅವರಿಗೆ ದಾರಿಯನ್ನು ತೋರಿಸ್ತಾನೆ, ಬುದ್ಧಿಯನ್ನು ಕಲಿಸ್ತಾನೆ ಅನ್ನುವಂಥದ್ದೇ. ಕರ್ಮಣ್ಯ ವಾದಿಕಾರಸ್ತೆ ಮಾಫಲೇಶ ಕದಾಚನ, ಕರ್ಮವನ್ನು ಮಾಡು, ಕರ್ಮದ ಸಿದ್ಧಾಂತವನ್ನು ಮಾಡುವಂತಹ ಚಿತ್ರಣ ಏನಿದೆ. ಕೆಲಸ ಕಾಯಕವೇ ಕೈಲಾಸ ಅಂತ ಹೇಳಿದಂತ ಬಸವಣ್ಣನವರ ನುಡಿ ಏನಿದೆ, ವರ್ಕ್ ಈಸ್ ವರ್ಷಿಪ್ ಅಂತ ಏನ್ ಹೇಳ್ತೀವಿ, ಅದನ್ನ ಸ್ವತಃ ಈ ಒಂದು ಚಲನಚಿತ್ರದಲ್ಲಿ ತಂದಿದ್ದಾರೆ. ನಿಜಕ್ಕೂ ಸಹ ನನ್ಗೆ ಬಹಳನೇ ಆನಂದ ಆಗ್ತಾ ಇದೆ. ಈ ಒಂದು ನಾನು ಒಂದೇ ಒಳ್ಳೆ ಅವಕಾಶ ಕಳ್ಕೊಂಡ್ಬಿಡ್ತಿದ್ನಲ್ಲ, ಬೇಡ ಅಂತ ಅನ್ಬಿಟ್ಟಿದ್ನಲ್ಲ, ಒಂದು ಒಳ್ಳೆ ಅವಕಾಶ ಪಡ್ಕೊಂಡಿದ್ದೇನೆ. ಕಳ್ಕೊಂಡಿರೋದನ್ನ ಇದ್ರಲ್ಲಿ ಖಂಡಿತ ಪಡ್ಕೊಂಡ ನಂತರ ಈ ಚಲನಚಿತ್ರರಂಗಕ್ಕೆ ವಿನಿಯೋಗಿಸ್ತೇನೆ. ಯಾಕೆಂದ್ರೆ ಇವತ್ತು ಗಾಂಧಿನಗರದಲ್ಲಿ, ಕರ್ನಾಟಕದಲ್ಲಿ ಚಿತ್ರನ್ನಕ್ಕೂ ಗತಿ ಇಲ್ಲದಂತಹ ಚಲನಚಿತ್ರ ರಂಗದಲ್ಲಿರುವಂತಹ ನಟರು, ನಟಿಯರು, ತಂತ್ರಜ್ಞರು ಇದ್ದಾರೆ. ಬಹಳ ಆಸೆ ಪಟ್ಟು ಚಲನಚಿತ್ರ ರಂಗಕ್ಕೆ ಬಂದವ್ರೆ, ಆದ್ರೆ ಅವ್ರ ಮೇಲೆ ಬರ್ಲಿಲ್ಲ, ಬಹಳ ಕಷ್ಟ ಪಡ್ತಾ ಇದಾರೆ, ಒಂದೊತ್ತು ಊಟಕ್ಕೂ ಸಹ ಅಲಿತಾ ಇದ್ದಾರೆ. ಅಂತವ್ರಿಗೆ ಊಟ ಕೊಡಬೇಕಾದ್ರೆ ಊಟ ಕೊಡುವಂತಹ ವ್ಯಕ್ತಿ ಅಂದ್ರೆ ಚಲನಚಿತ್ರದ ನಿರ್ಮಾಪಕ. ಆ ನಿರ್ಮಾಪಕನನ್ನ ಸರಿಯಾದ ದಾರಿಯತ್ತ ಕೊಂಡೊಯ್ದಾಗ, ಸರಿಯಾದ ರೀತಿಯಲ್ಲಿ ಅವರಿಗೆ ಹಣವನ್ನ ಸಿಗುವಂತೆ ನಿರ್ದೇಶಕರು ಮಾಡಿದಾಗ ಖಂಡಿತವಾಗಿ ಅವ್ರಿಗೆ ಮತ್ತೆ ಆಸೆ ಬಂದೇ ಬರುತ್ತೆ, ಮುಂದುವರಿತಾರೆ. ಹಾಗಾಗಿ ನಾನು ಈಗಾಗ್ಲೇನೆ ನಮ್ಮ ಡೈರೆಕ್ಟರ್ ಹತ್ರ ಹೇಳಿದ್ದೀನಿ, ಖಂಡಿತ ಈ ಚಲನಚಿತ್ರ ಗೆದ್ದೇ ಗೆಲ್ಲುತ್ತೆ. ಗೆದ್ದ ನಂತರ ನಮ್ಮ ಜರ್ನಿ ಇಲ್ಲಿ ನಿಲ್ಸೋದ್ ಬೇಡ, ಮುಂದುವರಿಯೋಣ. ನಿಮ್ಮಂತಹ ಒಂದು ನಿರ್ದೇಶಕರು ನಮಗ್ ಬೇಕು. ಅದರಲ್ಲಿ ನಮ್ಮ ಇವರ ಗುರುಗಳಾದಂತ ಶಶಿಕಾಂತ್ ಸರ್ ಅವರು ಇಲ್ಲೇ ಕುಳಿತಿದ್ದಾರೆ, ಅವ್ರನ್ನ ದಯವಿಟ್ಟು ವೇದಿಕೆ ಮೇಲೆ ಕರೆಸಿದ್ರೆ ಚೆನ್ನಾಗಿ ಕರೆಸ್ತಿರಲ್ಲ. ಇವ್ರ ಗುರುಗಳು ದರ್ಶನ್ ಆಗ್ಬೋದು, ಹಂಪ ಆಗ್ಬೋದು, ಕಿರಣ್ ಆಗ್ಬೋದು, ಇನ್ನಕ್ಕೆ ಸುಮಾರು ಜನ ಇಲ್ಲಿ ಚಲನಚಿತ್ರಗಳ ನಟರೆಲ್ಲ ಇದ್ದಾರೆ. ಭಟ್ರು, ಅವ್ರ ಹೆಸರುಗಳು ಪೂರ್ತಿ ಸರಿ ಗೊತ್ತಿಲ್ಲ, ಪೊಲೀಸು, ಭಟ್ರು, ಹಂಪ ಈ ತರನೇ ನಾವು ಕರೀತಿದೀವಿ ಅವ್ರನ್ನೆಲ್ಲ. ಬಹಳ ಉತ್ತಮವಾಗಿ ಅಭಿನಯಿಸಿದ್ದಾರೆ. ದರ್ಶನ್ ಅವ್ರಂತವ್ರು ಈಗಾಗಲೇ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿರುವಂತಹ ಹಿರಿಯ ಕಲಾವಿದರುಗಳು. ಎಲ್ಲರ ನಟನೆ ಬಹಳ ಚೆನ್ನಾಗಿದೆ. ಚಲನಚಿತ್ರ ಸಾಗಿದೆ, ಖಂಡಿತವಾಗಿಯೂ ಗೆಲ್ಲುತ್ತೆ. ಗೆದ್ದ ನಂತರ ಯಾರ್ಯಾರು ಈ ಒಂದು ಚಿತ್ರರಂಗವನ್ನ ನಂಬಿಕೊಂಡು ಬಂದಿದ್ದಾರೆ ಅವರಿಗೆ ಒಂದು ಆಶ್ರಯವನ್ನು ಕೊಡೋಣ, ಒಂದೊತ್ತು ಊಟವನ್ನು ಕೊಡುವಂತಹ ಕೆಲಸವನ್ನ ನಾವೆಲ್ಲ ಮಾಡೋಣ ಅನ್ನುವಂತಹ ಅಂಶವನ್ನ ತಮ್ಮ ಮುಂದಿಡ್ತಾ, ದಯವಿಟ್ಟು ಕರ್ನಾಟಕದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದ್ರೆ, ಚಲನಚಿತ್ರವನ್ನ ನಮ್ಮ ಒಂದು ಟಾಕೀಸ್ ಏನಿದೆ, ಚಲನಚಿತ್ರ ಮಂದಿರ ಏನಿದೆ, ಅಲ್ಲಿ ಬಂದು ದಯವಿಟ್ಟು ನೋಡಿ, ಕಲಾವಿದರನ್ನ ಪ್ರೋತ್ಸಾಹಿಸಿ, ಕಲೆಯನ್ನ ಪ್ರೋತ್ಸಾಹಿಸಿ ಅಂತೇಳಿ ಕೋರ್ಕೊಳ್ತಾ, ನಾನು ಮಾತಾಡೋಂಥದ್ರಲ್ಲಿ ಏನಾದ್ರೂ ನಿಮ್ಗೆ ತಪ್ಪು ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಗ ರವಿ ಸರ್ ನನಗೂ ಫೋನ್ ಮಾಡ್ತಾರೆ, ಬನ್ನಿ ಶಶಿ ಒಂದು ಸಿನಿಮಾ ನೋಡ್ಕೊಂಡು ಬರೋಣ. ನಾನು ಒಬ್ಬ ಡೈರೆಕ್ಟರ್, ಸರ್ ಬೇಡ ಸರ್ ಚೆನ್ನಾಗಿರಲ್ಲ, ನೀವು ಹೋಗಿ ಬನ್ನಿ ಅಂತ ಅಂದ. ಇಲ್ಲ ಬನ್ನಿ ಶಶಿ ಅಂತ ಅಂದ್ಬಿಟ್ಟು ಈಗ ಅವ್ರ ಜೊತೆ ಇಲ್ಲಿ ಹಂಗೆ ನಾನು ಕರ್ಕೊಂಡು ಹೋದ್ರು. ಸೊ ಆಗ ಈ ಒಂದು ನಮಗೆ ಅಂತ ಒಂದು ಪ್ರೀಮಿಯರ್ ಮಾಡಿದ್ರು. ಆ ಪ್ರೀಮಿಯರಲ್ಲಿ ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡಿ. ಸೊ ಈಗ ನಾನಾಗಿರ್ಬೋದು, ಯಾರೇ ಆಗಿರ್ಬೋದು, ಈಗ ನಮ್ಮ ಹತ್ರ ವಿ ಹ್ಯಾವ್ ಅ ಬಜೆಟ್ ಮೇಕಿಂಗ್ ಅಥವಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ಫ್ಯಾಂಟಸಿ ಸಿನಿಮಾ, ಲೈಕ್ ಈಗ ಬಿಯಾಂಡ್ ದ ಲಿಮಿಟ್ಸ್ ಹೊಟ್ಟೋಗ್ಬಿಟ್ಟಿದೀವಿ ಎಲ್ಲರೂ. ನನಗೆ ಗೊತ್ತಿಲ್ದಂಗೆ ಆಗ್ಬಿಟ್ಟಿದೆ ಇಂಡಸ್ಟ್ರಿ. ಅದು ನಾವು ಈಗ ಕೊರಗ್ತಾ ಇದೀವಿ, ಯಾಕಂದ್ರೆ ಬಿಸ್ನೆಸ್ ಆಗ್ತಾ ಇಲ್ಲ. ದ ಮೋರ್ ದ ಬಜೆಟ್ ಇಸ್ ಗೋಯಿಂಗ್ ಅಪ್, ಬಿಸ್ನೆಸ್ ಆಗ್ತಾ ಇಲ್ಲ. ಇದು ರಿಯಾಲಿಟಿ, ಒಬ್ಬ ಡೈರೆಕ್ಟರ್ ಆಗಿ ನಾನು ಒಪ್ಕೋಬೇಕು. ಸೊ ಈ ವರ್ಷ ಮತ್ತೆ ಲಾಸ್ಟ್ ಇಯರ್ ಎಲ್ಲರಿಗೂ ಗೊತ್ತಿರೋಂಥ ಸಿನಿಮಾ ಲೈಕ್ 1 or 2 ಫಿಲ್ಮ್ಸ್ ಅಷ್ಟೇ ನಮಗೆ ಬಾಯಿ ಮಾತಲ್ಲಿರೋದು ಹಿಟ್ ಆಗಿದೆ ಅಂತ. ಅದು ಬಿಟ್ರೆ ಯಾವ್ದು ಹಿಟ್ ಆಗಿಲ್ಲ. ಇಂಡಸ್ಟ್ರಿ ಆತರ ಆಗಿದೆ ಸರ್, ಆಗ್ಲೇ ಹೇಳ್ದಂಗೆ ಆತರ ತುಂಬಾ ಜನ ನೊಂದೋಗಿದ್ದಾರೆ. ಸೊ ಹಂಗೆ ಇರ್ಬೇಕಾದ್ರೆ ಒಂದು ಬನ್ನಿ ಶಶಿ ಅಂದ್ಬಿಟ್ಟು ಹೋಗಿ ನೋಡಿರೋದಂತ ಸಿನಿಮಾ ನಾರಾಯಣ. ಅದ್ ನೋಡಿದಾಗ ಲೈಕ್ ಡೈರೆಕ್ಟರ್ ಈಗ ನಮ್ಗೆ ಏನಿರುತ್ತೆ, ಇಲ್ಲಿ ಏನೋ ತಪ್ಪು ಮಾಡಿದಾನೆ, ಇಲ್ಲೇನೋ ಲೈಟಿಂಗ್ ಇದಾಗಿರುತ್ತೆ, ಹಿಂಗೆ ನಂಗೆ ಎಂಡವ್ರಿಗೆ ಏನಾಗೋಯ್ತು, ಲೈಕ್ ಐ ವಾಸ್ ಅ ಕಂಪ್ಲೀಟ್ ಆಡಿಯನ್ಸ್. ನಾನು ಆ ಬಜೆಟ್ ಮರ್ತ್ಬಿಟ್ಟೆ, ಆಡಿಯನ್ಸ್ ಮರ್ತು. ನನಗೆ ಕಂಪ್ಲೀಟ್ಲಿ ಜಡ್ ಔಟ್ ಆಗಿದ್ದು ಕೃಷ್ಣ ವೆಸ್ಟ್ ಅಲ್ಲಿ ಪವನ್ ಸರ್ ಏನ್ ಮಾಡಿದ್ದಾರೆ, ಅದು ನನಗೆ ತುಂಬಾ ಮೆಸ್ಮರೈಸಿಂಗ್ ಆಗೋಯ್ತು ಕಂಪ್ಲೀಟ್ ಆಗಿ.
ಸೊ ಅದು ನೋಡಿದಾಗ ಹೆಂಗಿತ್ತು ಸಿನಿಮಾ ಅಂದಾಗ ನಂದು ಮತ್ತೆ ರವಿ ಸರ್ದು ಹಿಂಗೆ ಒಂದು ಬ್ರೇಕಲ್ಲಿ ಮಾತ್ರ ಇಲ್ಲ ಚೆನ್ನಾಗಿದೆ ಸರ್, ಸಿನಿಮಾ ವರ್ಕ್ ಆಗ್ಬೋದು, ಗೊತ್ತಿಲ್ಲ, ಇಟ್ ಮೇ ಬಿ ಲೈಕ್ ನಮ್ಗೆ ಇಷ್ಟ ಆಗ್ತಾ ಇದ್ರೆ ಜನಕ್ಕೂ ಇಷ್ಟ ಆಗುತ್ತೆ, ಗೊತ್ತಿಲ್ಲ ಸರ್. ರವಿ ಸರ್ ಆಗ ಬ್ರೇಕ್ ಕಾಲ್ ಮಾಡಿ ಇಲ್ಲ ಈ ಸಿನಿಮಾನ ನಾವು ರಿಲೀಸ್ ಮಾಡೋಣ, ನಮ್ಮ ದುರ್ಗಾ ಪರಮೇಶ್ವರಿ ಪ್ರೊಡಕ್ಷನ್ಸ್ ಇಂದ ಇದನ್ನ ಟೇಕ್ ಆಫ್ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗ ಒಂದು 6 months ಬ್ಯಾಕ್ ಮಾತುಕತೆ ಆಯ್ತು. ಸೊ ಅಲ್ಲಿಂದ ಲೈಕ್ ಆ ಟೀಮು ಅಷ್ಟೇ ಈ ರಿಲೀಸ್ ಡೇಟ್ ಬರೋಣ, ಇಲ್ಲ ಈಗ ಈ ಸ್ಟಾರ್ ಸಿನಿಮಾ ಬಂತು ನೆಕ್ಸ್ಟ್ ಮಂತ್ ಬರೋಣ, ನೆಕ್ಸ್ಟ್ ಮಂತ್ ಅವ್ರದ್ದೇ ಕಂಪ್ಲೀಟ್ ಪ್ಲಾನಿಂಗ್ ಅವರೇ ಮಾಡ್ತಾ ಇರೋದು. ಸೊ ಹಂಗಾಗಿ ಇವತ್ತು ಆಕ್ಚುಲಿ ಸರ್ ಬರಬೇಕಾಗಿತ್ತು, ಕಾರಣಾಂತರದಿಂದ ಇದು ನಮ್ದು ಅಜಾಗ್ರತದು ಈಗ ರಿಲೀಸ್ ಪ್ಲಾನ್ ಆಗಿರೋದ್ರಿಂದ ಅದು ಬಿಸ್ನೆಸ್ ಟಾಕ್ಸ್ಗೆ ಬಾಂಬೆಲಿ ಅದು ಇದು ಮಾತುಕತೆ ಇರಲಿಲ್ಲ, ಅದಕ್ಕೆ ನಾನು ಬಂದೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ನಾನು ಏನು ಹೇಳಿದ್ರು ಯಾಕಂದ್ರೆ ಡೈರೆಕ್ಟರ್ ಆಗಿ ಏನು ಬಿಟ್ಕೊಡಕ್ಕಾಗಲ್ಲ, ಯಾಕಂದ್ರೆ ಸಿನಿಮಾ ನೋಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ತುಂಬಾ ಲೈಕ್ ಆ ಕ್ಲೈಮ್ಯಾಕ್ಸ್ ಅಂತೂ ನೀವು ಲೈಕ್ ನಾನು ಯಾವ ಸಿನಿಮಾ ನೋಡ್ತಾ ಇದ್ದೀನಿ, ಯಾವ ಹೀರೋ ಸಿನಿಮಾ ಅವ್ರು ಆಗ್ಲೇ ಹೇಳ್ದಂಗೆ 4 ಜನ ಹೀರೋ 5 ಜನ, ಇಲ್ಲಿ ಶ್ರೀಕಾಂತ್ ಸರ್ ಅವ್ರು ಏನ್ ಮಾಡಿದ್ದಾರೆ ಸಿನಿಮಾ ಆಸ್ ಅ ಸಿಂಗಲ್ ಸೋಲೋ ಆಗಿ ಅದನ್ನ ಪೋರ್ಟ್ರೇ ಮಾಡ್ಕೊಂಡು ಹೋಗಿದ್ದಾರೆ. ಆ 2 hours ಫಿಲಮ್ ಒಬ್ಬ ಆಡಿಯನ್ಸ್ ನ ಕೂರ್ಸೋದಿದೆಯಲ್ಲ, ಅದು ಒಬ್ಬ ಡೈರೆಕ್ಟರ್ ಇನ್ನೊಂದು ಸಿನಿಮಾ ಡೈರೆಕ್ಟರ್ ನ ಕೂರ್ಸೋದು ತುಂಬಾ ಕಷ್ಟನೇ. ಅವ್ರು ಕೂರ್ಸಿದಾರೆ, ಅದ್ರಲ್ಲಿ ಗೆದ್ದಿದ್ದಾರೆ. ಸೊ ಜನನು ಅದನ್ನ ಇಷ್ಟಪಡ್ತಾರೆ. ಸೊ ನನಗೇನು ಅಂತ ಅಂದ್ರೆ ಈ ಸಿನಿಮಾ ಈ ಇನ್ನೊಂದು ತಿಥಿ ಆಗಿರ್ಬೋದು ಅಥವಾ ಲೂಸಿ ಆಗಿರ್ಬೋದು, ಬಟ್ ಪ್ಲೀಸ್ ಡೋಂಟ್ ಲೂಸ್ ಅ ಡೈರೆಕ್ಟರ್ ಲೈಕ್ ದಿಸ್. ಸೊ ತುಂಬಾ ಕಷ್ಟ ಇದೆ ಈ ತರ ಒಂದು ಬಜೆಟ್ ಅಲ್ಲಿ ಈ ತರ ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ಗೆ ತರೋದಿದೆಯಲ್ಲ, ಅದು ಈಗಿನ ಕಾಲದಲ್ಲಿ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ, ಎಷ್ಟೇ ಬಜೆಟ್ ಇದ್ರು ಸಿನಿಮಾ ರಿಲೀಸ್ ಮಾಡೋದು ಇಂಪಾರ್ಟೆಂಟ್. ಆ ಇದನ್ನ ಇವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿರೋದಕ್ಕೆ ಇವತ್ತು ರವಿ ಸರ್ ಆಗಿರ್ಲಿ, ಈ ರವಿ ಸರ್ ಎಲ್ಲ ಹೆಂಗೆ ಅಂತಂದ್ರೆ ಲೈಕ್ ಒಂದು ಟ್ಯಾಲೆಂಟ್ ಬರ್ತಾ ಇದಾರೆ ಅಂದ್ರೆ ಅದನ್ನ ಪ್ರೋತ್ಸಾಹ ಮಾಡೋದ್ರಲ್ಲಿ ಫಸ್ಟ್ ಬರ್ತಾರೆ. ಈಗ ಸರ್ ಹೆಂಗೆ ಹೇಳಿದ್ರು ಆ ತರ ಅವ್ರಿಗೂ ಈಗ ನಿಮ್ಗೆಲ್ಲ ಗೊತ್ತು, ಅವ್ರದ್ದು ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿದೆ, ಸುಮಾರು ದುಡ್ಡುಗಳು ಲಾಸ್ ಆಗಿದೆ, ಸುಮಾರು ದುಡ್ಡುಗಳು ಬಂದು ಇದೆ. ಸೊ ಹಿಂಗಿರ್ಬೇಕಾದ್ರೆ ಏನಾಗಿದೆ, ಇಲ್ಲ ಈ ಸಿನಿಮಾ ನೋಡಿ ಇಲ್ಲ ಈ ಟೈಮಲ್ಲೂ ನಾವು ಮಾಡೋಣ ಅಂತ ಒಂದು ಧೈರ್ಯ ಮಾಡಿದ್ದು ಆ ಸಿನಿಮಾ ಸಬ್ಜೆಕ್ಟ್. ಸೊ ರವಿ ಸರ್ ಅಂತವರು ಮತ್ತೆ ಕೃಷ್ಣಪ್ಪ ಸರ್ ಅಂತವರು ಇನ್ನ ಈ ತರ ಯಂಗ್ಸ್ಟರ್ಸ್ಗೆ ಹೆಲ್ಪ್ ಮಾಡಬೇಕು, ಈ ತರ ಯಂಗ್ಸ್ಟರ್ಸ್ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ಬೇಕು, ಇಂಡಸ್ಟ್ರಿ ಮತ್ತೆ ಬರುತ್ತೆ, ಮತ್ತೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಅನ್ನೋದು ಕೊಡಂತ ಡೈರೆಕ್ಟರ್ಗಳು ಈ ತರ ಇನ್ನೊಂದಷ್ಟು ಜನ ಬರಬೇಕು. ಈ 1-2 ಮಾತಲ್ಲಿ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಕೀರ್ತಿ, ದರ್ಶನ್ ಹಾಗೂ ನಮ್ಮ ನಾಯಕಿ ನಟಿ ವಿವೇಕ್ ಅವ್ರು ಬನ್ನಿ. ಅವರು ಇವ್ರಿಗೆಲ್ಲ ಕಡಿಮೆ ಹೋಗಿದ್ದಾರೆ ಸರ್. ಬನ್ನಿ ಬನ್ನಿ. ಸಿನಿಮಾ ಬಗ್ಗೆ ಒಂಚೂರು ನೀವು ಹೇಳಿ. ಲಾಸ್ಟ್ ಮ್ಯೂಸಿಕ್ ಸೊ ನಿಜವಾಗ್ಲೂ ನನಗೆ ನಾನು ಸ್ಟಾರ್ಟ್ ಮಾಡ್ಕೊಂಡಾಗ ಹುಡುಗರ ಸಿಕ್ಕಾದ್ಮೇಲೆ ಇದು ನನ್ನ ತಂಡ ಆಯಿತು. ಸೊ ನನ್ನ ನಾಯಕ ನಟರು ಇವರು, ನನ್ನ ನಾಯಕಿ ಇವರು ಅಂತ ಗೊತ್ತಾಯಿತು. ಸೊ ವರ್ಕ್ಶಾಪ್ ಮಾಡಿದ್ವಿ ನಾವು. ವರ್ಕ್ಶಾಪ್ ಎಲ್ಲ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಎಲ್ಲಿ ಇವ್ರದ್ದು ಸ್ಟ್ರಾಂಗ್ ಇದೆ, ಎಲ್ಲಿ ಇವ್ರದ್ದು ಲಿಮಿಟೇಷನ್ಸ್ ಇದೆ ಅಂತ. ಅದು ತಕ್ಕಂಗೆ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ತುಂಬಾ ಒಬ್ಬರ ಮೇಲೆ ಒಬ್ರು ಕಾಂಪಿಟೇಷನ್ಗೆ ಬಿದ್ದು ಆಕ್ಟ್ ಮಾಡಿದ್ದಾರೆ. ಸೊ ನೀವೇ ಮಾತಾಡಬೇಕು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ. ಫಸ್ಟು ಎಲ್ಲರೂ ನಮ್ಮ ಪ್ರೆಸ್ ಮೀಡಿಯಾ, ನಮ್ಮ ಗುರು ಹಿರಿಯರು, ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾ ಒಂಥರ ಮ್ಯಾಜಿಕ್ ಸಿನಿಮಾ ಅಂತ ಹೇಳ್ಬೇಕು, ಮಿರಾಕಲ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬರದು ಇದರಲ್ಲಿ ಒಂದೊಂದು ಎಫರ್ಟ್ ಇದೆ. ತುಂಬಾ ಖುಷಿಯಿಂದ ಮನ್ಸಾರೆ ಮಾಡಿರೋಂಥ ಸಿನಿಮಾ, ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಮಾಡಿರೋ ಸಿನಿಮಾ, ಅಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ. ಆಮೇಲೆ ನನ್ನ ಪಾತ್ರ ಹೇಳ್ಬೇಕಂದ್ರೆ ನಾನು ಮಾಡಿದ್ದಲ್ಲ, ಅದು ದೇವ್ರು ಮಾಡಿಸಿದಷ್ಟೇ. ಸಮಥಿಂಗ್ ಲೈಕ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ ಇದು 100%. ಈಗ ನೋಡಿ, ಫಸ್ಟ್ ನಮ್ಮ ರವಿರಾಜ್ ಸರ್, ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರ ಬ್ರದರ್ ರವಿರಾಜ್ ಸರ್ ಈ ಸಿನಿಮಾ ನೋಡಿದಾಗ, ಮತ್ತೆ ಶಶಿ ಸರ್ ನೋಡಿದಾಗ, ಆಬ್ವಿಯಸ್ಲಿ ಒಬ್ರು ಡೈರೆಕ್ಟರ್ ಇನ್ನೊಬ್ರು ಡೈರೆಕ್ಟರ್ ಸಿನಿಮಾ ಶ್ರೀಕಾಂತ್ ಅವ್ರದ್ದು ನೋಡಿದಾಗ ಏನು ಅಂತ ಅನಿಸ್ತು. ಆಮೇಲೆ ತುಂಬಾ ಇಷ್ಟ ಆಗೋಯ್ತು. ಸಾಕಷ್ಟು ಜನ, ನಾನು ಸಿನಿಮಾ ಸೀರಿಯಲ್ ಇಷ್ಟೊಂದು ಮಾಡಿರ್ಬೋದು, ಸುಮಾರು ನನ್ನ ಸರ್ಕಲ್ ಅಲ್ಲಿ ಕೆಲವು ಹೀರೋಗಳಿಗೆ, ಸೆಲೆಬ್ರಿಟೀಸ್ಗೆ, ಡೈರೆಕ್ಟರ್, ಪ್ರೊಡ್ಯೂಸರ್ಸ್ ತೋರಿಸಿದಾಗ ಮಗ ಸಕ್ಕತ್ತಾಗಿದೆ, ಚಿನ್ನ ಸಕ್ಕತ್ತಾಗಿದೆ, ಇದು ಡಿಫ್ರೆಂಟ್ ಆಗತ್ತೆ, 100% ನಿಮ್ಗೆ ಇದಾಗತ್ತೆ, ಒಂದು ಒಳ್ಳೆ ಬ್ಯಾಕಪ್ ಬೇಕು ಅಂತವ್ರು. ಬಟ್ ನಾವು ಯಾರನ್ನ ಕೇಳೋದು ಅಂದಾಗ ಇವರು ತುಂಬಾ ಇಷ್ಟಪಟ್ರು, ಅಷ್ಟೇ ಸಪೋರ್ಟಿವ್ ಆಗಿ ಬಂದ್ರು. ರವಿರಾಜ್ ಸರ್ ನಿಜವಾಗ್ಲೂ ಒಂದು ಒಳ್ಳೆ ಮನ್ಸು, ಸಾಕಷ್ಟು ಸಿನಿಮಾಗಳು ಎಲ್ಲರಿಗೂ ಸಪೋರ್ಟ್ ಮಾಡ್ಯಾರ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂತ ಕೃಷ್ಣಪ್ಪ ಅವರು ಹಾಗೂ ಅವರ ಮಗ ಕೀರ್ತಿ ಅವರು ಎಲ್ಲರೂ ಹೆಂಗೆ ಅಂದ್ರೆ ನಮ್ಗೆಲ್ಲ ಒಂದು ಫ್ಯಾಮಿಲಿ ತರ ಇದ್ದಿತ್ತು, ಕಂಪ್ಲೀಟ್ ಒಂದು ಫ್ಯಾಮಿಲಿ ತರ ನಿಂತ್ಕೊಂಡು ಮಾಡಿದ್ದು. ಆಮೇಲೆ ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಗುಡ್ ಆಪರ್ಚುನಿಟಿ. ಅಂಡ್ ನಮ್ಮ ಇನ್ನೊಬ್ರು ಸ್ನೇಹಿತರು ರಂಜಿತ್ ಅಂತ ಅವರು, ಅಂಡ್ ಪವನ್, ಮಜಾ ಟಾಕೀಸ್ ಪವನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ, ಸೂಪರ್ ಆಗಿ ಮಾಡಿದ್ದಾರೆ.
ಯಾಕಂದ್ರೆ ಪವನ್ ಅವ್ರು ಮಾಡಿರೋ ಒಂದು ಸೀನ್ ನೋಡಿದಾಗ 100% ಜನ ಥಿಯೇಟ್ರಲ್ಲಿ ಅಳ್ತಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಎಲ್ಲ ಒಂದು ಟೀಮ್ ವರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ದೇವ್ರು ಮಾಡಿಸಿದ್ದಷ್ಟೇ. ಮತ್ತೆ ಗುರು ಆಗ್ಲಿ, ನಮ್ಮ ಹೀರೋಯಿನ್ ಆಗ್ಲಿ, ಹಾಗೂ ನಮ್ಮ ಪಂಪ, ಪ್ರತಿಯೊಬ್ರು ಕ್ಯಾರೆಕ್ಟರ್ ಅಮೇಝಿಂಗು. ಕ್ಯಾಮ್ರಾ ವರ್ಕು ಅಷ್ಟೇ, ಇಬ್ರು ಕ್ಯಾಮ್ರಾಮನ್ ವರ್ಕ್ ಮಾಡಿದ್ದಾರೆ. ಆಮೇಲೆ ನಮ್ಮ ಕಮಿಡಿಯನ್ ಇದಾರಲ್ಲ, ಅವರು ಹೆವಿ ಎಕ್ಸ್ಟ್ರಾ ಟ್ಯಾಲೆಂಟೆಡ್. ಅವ್ರು ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಪಾತ್ರ ಮಾಡಿದ್ದಾರೆ. ಪುನೀತ್ ಅವರು ಈಸ್ ವೆರಿ ಟ್ಯಾಲೆಂಟೆಡ್. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ನಾನು ಎಷ್ಟೋ ಸಿನಿಮಾ ಒಳ್ಳೊಳ್ಳೆ ಪ್ರಾಜೆಕ್ಟ್ ಒಳ್ಳೊಳ್ಳೆ ಬ್ಯಾನರ್ ಅಲ್ಲಿ ಮಾಡಿದ್ದೀನಿ, ಬಟ್ ಇದು ತುಂಬಾ ನನಗೆ ಒಂದು ಪಾಸಿಟಿವ್ ಇದೆ. 100% ಅಂತ ಅನ್ಸುತ್ತಲ್ಲ, ಆ 100% ನನಗಿದೆ. ಈ ಸಿನಿಮಾ ಪಕ್ಕಾ ಕ್ಲಿಕ್ ಆಗುತ್ತೆ. ಅಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಬಂದಿದ್ದಾರೆ ಇನ್ನೊಬ್ರು, ಶಂಕರ್ ಸರ್, ಥ್ಯಾಂಕ್ ಯು ಸೋ ಮಚ್. ಮುದುಡದ ಎಳೆಗಳು. ಆಮೇಲೆ ಶಶಿಕಾಂತ್ ಸರ್, ಅವ್ರು ನಮ್ಗೆ ನಿಜವಾಗ್ಲೂ ಈ ಸಿನಿಮಾದಲ್ಲಿ ಗುರುಗಳ ತರ ಇದ್ದಿತ್ತು. ಪ್ರತಿಯೊಬ್ರಿಗೂ ಎಲ್ಲ ಹೇಳ್ಕೊಡ್ತಾರೆ. ನಿಜವಾದ ಸಿನಿಮಾದಲ್ಲಿ ಮೇಸ್ಟ್ರು, ರಿಯಲ್ ಲೈಫಲ್ಲೂ ಮೇಸ್ಟ್ರು ತರ ನಮ್ಗೆಲ್ಲರಿಗೂ. ಯಾರ್ದಾದ್ರು ಹೆಸರು ನಾನು ಬಿಟ್ಟಿದ್ರೆ ಎಕ್ಸ್ಟ್ರೀಮ್ಲಿ ಸಾರಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ಪವನ್ ಸರ್, ನಿಮ್ಗೆ ಒಳ್ಳೇದಾಗ್ಬೇಕು. ಯಾಕಂದ್ರೆ ನೀವು ಮಜಾ ಟಾಕೀಸ್ ಇಂದ ಎಷ್ಟು ಎಫರ್ಟ್ ಆಗಿರೋ ಕಷ್ಟಪಟ್ಟಿದ್ರೆ ಎಲ್ಲರಿಗೂ ಗೊತ್ತು. ಅಂಡ್ ಕೀರ್ತಿ ಅವರೇ, ನಿಮ್ಗೆ ಒಳ್ಳೇದಾಗ್ಲಿ. ಎವ್ರಿ ಒನ್, ಎಂಟೈರ್ ಟೀಮ್ ಆನ್ ದ ಸ್ಟೇಜ್, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಕೀರ್ತಿ ಕೃಷ್ಣ ಅಂತ. ಆ್ಯಕ್ಚುಲಿ ಈ ಸಿನಿಮಾ ಹೇಳಬೇಕಂದ್ರೆ ಎಲ್ಲ ಒಂದು ಮ್ಯಾಜಿಕ್ಕಿಂದನೇ ಈ ಸಿನಿಮಾ ಇಲ್ಲಿವರೆಗೂ ತಂದಿದೆ. ಆ್ಯಕ್ಚುಲಿ ನನ್ನ ರಂಜಿತ್ ಅವರು ಮೀಟ್ ಮಾಡಿಸಿದ್ರು ಶ್ರೀಕಾಂತ್ ಅವ್ರನ್ನ. ಅವಾಗ ಬೇರೆ ಕ್ಯಾರೆಕ್ಟರ್, ಯಾವುದೋ ಒಂದು ಚಿಕ್ಕ ಕ್ಯಾರೆಕ್ಟರ್ಗೆ ಹೇಳಿದರು. ಆಮೇಲೆ ವರ್ಕ್ಶಾಪ್ ಮಾಡ್ತಾ ಇಲ್ಲ ಅದು ಬೇಡ, ಇದು ಮೇನ್ ಕ್ಯಾರೆಕ್ಟರ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಕನಕಪುರದಲ್ಲಿ, ಅದೇ ನಮ್ಮೂರಲ್ಲೇ ಆಲ್ಮೋಸ್ಟ್ ಒಂದು 60% 70% ಶೂಟ್ ಮಾಡಿದ್ವಿ. ಶೂಟ್ ಮಾಡುವಾಗ ಎಲ್ಲರೂ ಡೆಡಿಕೇಶನ್, ಇಲ್ಲಿರೋ ಎಲ್ರೂ, ಮತ್ತೆ ಅಲ್ಲಿ ಕೂತಿರೋರು ಅಷ್ಟೇ, ನಮ್ಮ ಆರ್ಟಿಸ್ಟ್ಗಳು ಎಲ್ಲರೂ ಒಬ್ರಿಗಿನ ಒಬ್ರು ಕಾಂಪಿಟೇಷನಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದ್ರ ಫೈನಲ್ ರಿಸಲ್ಟೇ ನಮ್ಮ ಸಿನಿಮಾ. ಇದು ಹೆಂಗೆ ಅಂದರೆ, ನಮ್ಮ ಈ ಒಂದೊಂದು ಕ್ಯಾರೆಕ್ಟರ್ಗಳು ಅಷ್ಟೇ, ಆ ದೇವರೇ ಇದು ನಿನಗೆ ಅಂತ ಚೂಸ್ ಮಾಡಿ ಕಳ್ಸಿಕೊಟ್ಟಂಗಿತ್ತು. ಯಾಕಂದರೆ ಕೃಷ್ಣ ಕ್ಯಾರೆಕ್ಟರ್ ಒಂದು 4-5 ಜನದ ಹತ್ರ ಹೋಯ್ತು. ಕೊನೆಗೆ ಆ ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದು ನಮ್ಮ ಪವನ್ ಅವರು. ನೀವು ಏನು ನೋಡ್ತಿದ್ದೀರಾ ಟ್ರೈಲರಲ್ಲಿ, ಅದು ಮ್ಯಾಜಿಕ್ ಆಗೋದಕ್ಕೆ ಪವನ್ ಅವರೇ ಕಾರಣ. ಯಾಕಂದರೆ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗತ್ತೆ ಏನು ಕೃಷ್ಣ ಏನು, ಅವ್ರ ಕ್ಯಾರೆಕ್ಟರ್ ಏನು, ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಬರ್ತಾ ಇಲ್ವಾ? ಈಗ ಬರ್ತಾ ಇದೆ. ಸೊ ಹೇಳ್ದಂಗೆ ಇದೆಲ್ಲ ಒಂದು ಮ್ಯಾಜಿಕ್. ಆಮೇಲೆ ನಾವು ಸಿನಿಮಾ ರಿಲೀಸ್ ಮಾಡೋಣ ಅಂತ ಅನ್ಕೊಂಡ್ವಿ. ಇನ್ನೇನು ಸಿನಿಮಾ ರಿಲೀಸ್ ಮಾಡೋಣ, ಇಷ್ಟು ಮಾಡಿದೀವಿ ಅಂತ ಅಂದಾಗ ದರ್ಶನ್ ಅವರು, 1 ನಿಮಿಷ ಇರಿ, ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ನನ್ಗೊಂದು ಲೈಫ್ ಸಿಗತ್ತೆ, ಯಾರನ್ನಾದ್ರೂ ಒಬ್ರು ದೊಡ್ಡ ವ್ಯಕ್ತಿನ ನಾವು ನೋಡೋಣ, ರಿಲೀಸ್ ಮಾಡೋದಕ್ಕೆ ಅಪ್ರೋಚ್ ಮಾಡೋಣ ಅಂದ್ಬಿಟ್ಟು ರವಿರಾಜ್ ಅಣ್ಣನ ಕರ್ಸಿದ್ರು. ಅವ್ರು ಬಂದು ಕ್ಯಾಶುವಲ್ ಆಗಿ ಯಾವುದೋ ಸಿನಿಮಾ ಕರೆದಿದ್ದಾನೆ, ಹೋಗಿ ನೋಡೋಣ ಅಂತ ಬಂದು ನೋಡಿದ್ರು ಸಿನಿಮಾ. ನಿಜವಾಗ್ಲೂ ಶಶಿ ಅವರು ಇದ್ರು, ನಮ್ಮ ರವಿರಾಜ್ ಅಣ್ಣ ಅವರು ಇದ್ರು. ಅವರು ಅಷ್ಟೇ ಮೆಸ್ಮರೈಸಿಂಗ್. ನಮ್ಮ ಶಶಿ ಅವರಂತೂ, ಸರ್ ಏನು ಸರ್ ಇದು ಹಿಂಗಿದೆ ಸಿನಿಮಾ, ನಾನು ಒಬ್ಬ ಆಡಿಯನ್ಸ್ ಆಗಿ ನೋಡ್ತಿದ್ದೀನಿ ಸರ್, ಅಲ್ಲಿ ನಾನು ಏನು ಟೆಕ್ನಿಕಲ್ ಆಗಿ ನಾನು ಏನು ನೋಡ್ಲೇ ಇಲ್ವಲ್ಲ ಸರ್ ಸಿನಿಮಾ, ಆ ಥರ ಮೆಸ್ಮರೈಸಿಂಗ್ ಇದೆ ಸರ್. ನಾನು ಹೇಳೋದು ಒಂದೇ ಸರ್, ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಸಿನಿಮಾ. ಇದಕ್ಕೂ ಮುಂಚೆ ತುಂಬ ಸಿನಿಮಾಗಳು ಬಂದಿದೆ, ತುಂಬ ಚೆನ್ನಾಗಿರೋ ಸಿನಿಮಾಗಳನ್ನ ಜನ ತಗೊಂಡಿದ್ದಾರೆ. ಅದನ್ನ ನೀವು ಮೀಡಿಯಾದವರು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ಒಳ್ಳೆ ರಿವ್ಯೂ ಮಾಡಿ. ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ಸಿನಿಮಾ ನೋಡಿ. ಇದು ನೋಡಿ ಒಂದು ಮ್ಯಾಜಿಕ್ ಆಗತ್ತೆ. ನಮ್ಮ ಜೊತೆಗೆ ಒಂದು ಶಕ್ತಿ ಇದೆ, ಒಬ್ಬ ಕೃಷ್ಣ ಆಗಲಿ ನಾರಾಯಣ ಆಗಲಿ ಒಂದು ಶಕ್ತಿ ಇದೆ. ಆ ಶಕ್ತಿನ ನಮ್ಮನ್ನ ನಡೆಸ್ಕೊಂಡು ಹೋಗ್ತಿದೆ. ಆಮೇಲೆ ಈ ಸಿನಿಮಾ ಪ್ರೊಡ್ಯೂಸರು, ಒಂದು ಸಿನಿಮಾ ಆಗೋದಕ್ಕೆ ಪ್ರೊಡ್ಯೂಸರ್ ಅಲ್ವಾ ಕಾರಣ. ಸೊ ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಅವರ ಶ್ರೀಮತಿ ಅವರು, ನಮ್ಮಮ್ಮ ಮಂಜುಳಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ರಂಜಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಶ್ರೀಕಾಂತ್ ಅವ್ರನ್ನ ಪರಿಚಯ ಮಾಡ್ಕೊಂಡಿದ್ದವ್ರೇನೆ. ಬರ್ತಾರೆ. ಸೊ ಇಷ್ಟು ಮಾತಾಡೋದಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹಂಪ ಕುಮಾರ್ ಅಂಗಡಿ ಅಂತ. ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದೀನಿ. ಚಿಕ್ಕ ಪಾತ್ರ ಮಾಡ್ಕೊಂಡು ಬರ್ತಿದ್ದೆ. ಇದ್ರಲ್ಲಿ ಸ್ವಲ್ಪ ದೊಡ್ಡ ಪಾತ್ರ ಇದೆ, ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಡೈರೆಕ್ಟ್ರಿಗೆ ತುಂಬ ಕಾನ್ಫಿಡೆನ್ಸ್ ಇತ್ತು, ನಾನು ಏನು ತೆಗಿಸ್ತೀನಿ ಅಂತ ನನಗೆ ಕ್ಲಾರಿಟಿ ಇದೆ ಅಂತ. ಬೇಸಿಕಲಿ ನಮ್ಮ ಟೈಟಲ್ ನಾರಾಯಣ ಕ್ಯಾಪ್ಷನ್ ಬಂದ್ಬಿಟ್ಟು ವಾಟ್ ಈಸ್ ದಿಸ್ ಕನ್ಫ್ಯೂಷನ್ ಅಂತ. ಬಟ್ ಆ ಕನ್ಫ್ಯೂಷನ್ ನಮ್ಮ ಡೈರೆಕ್ಟ್ರಿಗಿಲ್ಲ. ಸಿನಿಮಾದಲ್ಲಿ ತುಂಬ ಕ್ಲಾರಿಟಿಯಾಗಿ ಅವ್ರಿಗೆ ಏನು ಹೇಳಬೇಕು ಅಂತ ಹೇಳಿದ್ದಾರೆ. ಸೊ ಆ ಕ್ಲಾರಿಟಿ ನನಗೂ ಕೊಟ್ಟು ಪಾತ್ರ ಮಾಡಿಸಿದ್ದಾರೆ. ಇಷ್ಟೇ ಹೇಳುವಲ್ಲೇ.
ಇನ್ನೊಂದೇನಂದ್ರೆ ಈ ಸಿನಿಮಾ ಥಿಯೇಟ್ರಲ್ಲಿ ಬರುತ್ತೆ, OTT ಬರುತ್ತೆ, ಆಮೇಲೆ ನಾಳೆ ಟಿವಿಲೂ ಬರುತ್ತೆ. ಬಟ್ ಈ ಸಿನಿಮಾ ಥಿಯೇಟ್ರಲ್ಲಿ ಯಾಕೆ ನೋಡಬೇಕು ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಆ ಥಿಯೇಟ್ರಲ್ಲಿ ಆ ಎಲ್ಲರ ಜನರ ಜೊತೆ ಆ ಕತ್ತಲಲ್ಲಿ ಆ ಸೌಂಡ್ನ ಎಂಜಾಯ್ ಮಾಡ್ಕೊತ ನೋಡೋ ಮಜಾನೇ ಬೇರೆ. ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿಂಬಿಕಾ. ಥ್ಯಾಂಕ್ ಯು ಶ್ರೀಕಾಂತ್ ಸರ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಕೃಷ್ಣಪ್ಪ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಟೀಮಿಗೆ ಬರ್ಲಿಕ್ಕೆ ಮೇನ್ ರೀಸನ್ ಅಂದರೆ ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಆಪರ್ಚುನಿಟಿ ನನಗೆ ಕೊಟ್ಟು ಹೀರೋಯಿನ್ ಆಗಿ ನೀನು ಮಾಡು ಅಂತ ಹೇಳಿ ಇಲ್ಲಿ ಕಳಿಸಿದ್ದಕ್ಕೆ. ಆ್ಯಂಡ್ ಇಡೀ ಎಲ್ಲ ಟೀಮ್ ಅವ್ರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹೆಸರು ಗುರುಕಿರಣ್ ಅಂತ. ಈ ಸ್ವಲ್ಪ ಹೊತ್ತು ಮುಂಚೆ ನಮ್ಮ ಪ್ರೊಡ್ಯೂಸರ್ ಭಟ್ರು ಅಂತ ಕರೀತಾ ಇದ್ರಲ್ಲ, ಅದು ನಾನೇ. ಮೊದಲನೇದಾಗಿ ಗುರು ಹಿರಿಯರಿಗೆ ಮತ್ತು ಎಲ್ಲ ಇಲ್ಲಿ ಬಂದಿರುವಂಥ ಗಣ್ಯರಿಗೆ, ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ಮತ್ತು ಎಲ್ರಿಗೂ ಸ್ವಾಗತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಹಿಂದೆ ತುಂಬ ಕಷ್ಟದ ಕೈಗಳು ಕಾರಣವಾಗಿದೆ ಆ್ಯಕ್ಚುಲಿ ಈ ಸಿನಿಮಾ ಸಾಧ್ಯ ಆಗೋಕ್ಕೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ನಿರ್ಮಾಪಕರ, ಎಲ್ಲರೂ ಹೇಳ್ತಾ ಇದ್ದಾರೆ ನಿರ್ಮಾಪಕರ ಬಗ್ಗೆ ತುಂಬ. ನಂದು ಒಂದು ಸಣ್ಣ ಲೈನ್ ಇದೆ, ಅವರು ನಿರ್ಮಾಪಕರಾಗಿ ಇರಲಿಲ್ಲ ಆ್ಯಕ್ಚುಲಿ, ಅದ್ರ ಮೇಲೆ ಒಂದು ಫ್ಯಾಮಿಲಿಯಾಗಿ, ಒಂದು ಫ್ಯಾಮಿಲಿ ಹೆಡ್ ಆಗಿ ನಮಗೆ ಸೆಟ್ಟಲ್ಲಿ ತುಂಬಾ ಸಹಾಯ ಮಾಡಿದ್ರು. ಎಲ್ಲ ಅರೇಂಜ್ಮೆಂಟ್ಸಲ್ಲಿ ಆಗಲಿ, ಊಟದ ಅರೇಂಜ್ಮೆಂಟ್ಸ್ ಆಗಲಿ, ಯಾವ ಕೊರತೆನೂ ಬೇರೆ ನೋಡ್ಕೊಂಡ್ರು. ಆ್ಯಂಡ್ ನೆಕ್ಸ್ಟು ಬರೋದಾದರೆ, ಸಾರಿ, ಇನ್ನೊಂದು ವಿಷಯ ಹೇಳಲೇಬೇಕು, ಯಾರು ಮೆನ್ಷನ್ ಮಾಡಿಲ್ಲ, ನಮ್ಮ ನಿರ್ಮಾಪಕರು ಒಂದು ಒಳ್ಳೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಎಲ್ಲರೂ ಎಂಜಾಯ್ ಮಾಡ್ತೀರಾ, ತುಂಬ ಚೆನ್ನಾಗಿ ಅಭಿನಯಿಸಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಅಭಿನಂದನೆಗಳು ನಿಮಗೆ. ಆ್ಯಂಡ್ ನೆಕ್ಸ್ಟು ಮೇನ್ ಪಿಲ್ಲರ್, ಕ್ಯಾಪ್ಟನ್ ಆಫ್ ದ ಶಿಪ್ ಶ್ರೀಕಾಂತ್ ಕೆಂಚಪ್ಪ ಅವರು. ಇವ್ರ ಬಗ್ಗೆ ಏನು ಹೇಳಿ, ಎಲ್ರಿಗೂ ಇರುತ್ತಲ್ಲ, ಸಿನಿಮಾ ಇಂಡಸ್ಟ್ರಿಲಿ ಪಡ್ತಾ ಇರೋರು, ಒಂದು 10-12 ವರ್ಷಗಳಿಂದ ಸಣ್ಣ ಪುಟ್ಟ ಕನಸುಗಳು ಕಟ್ಕೊಂಡು ಬರ್ತಾ ಇರೋರಿಗೆ ಸಿನಿಮಾನೇ ಒಂದು ಕರಿಯರ್ ಅಂತ ತಗೊಳ್ಳೋ ಆ ಟ್ರಾನ್ಸಿಷನಲ್ಲಿ ತುಂಬಾ ಕನ್ಫ್ಯೂಷನ್ ಆಗಲಿ, ಕಾನ್ಫಿಡೆನ್ಸ್ ಲೆವೆಲ್ ಏರಿಳಿತಗಳು ಇದ್ದೇ ಇರುತ್ತೆ. ಬಟ್ ಶ್ರೀಕಾಂತ್ ಅವ್ರನ್ನ ಮೀಟ್ ಮಾಡಿ ಪ್ರತಿದಿನ ನಾನು ತುಂಬಾ ಉತ್ಸಾಹದಿಂದ ಒಂದು ಮೋಟಿವೇಶನಿಂದ ಮನೆಗೆ ಹೋಗಿದ್ದೆ. ಅದನ್ನು ನಾನು ಲೈಫಲ್ಲಿ ಯಾವತ್ತೂ ಮರೆಯಲ್ಲ ಸರ್. ಆ್ಯಂಡ್ ಈಸ್ ರಿಯಲಿ ಗಾಟ್ ಅ ಗ್ರೇಟ್ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ ಆ್ಯಂಡ್ ಡೈರೆಕ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮತ್ತು ನಮ್ಮ ನಟರ ಬಳಗ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ನಟನೆನ ನೀವು ನೋಡ್ಕೊಳ್ಳಿ, ಸಿನಿಮಾದಲ್ಲಿ ಖಂಡಿತ ಎಂಜಾಯ್ ಮಾಡ್ತೀರಾ. ತುಂಬ ಹೇಳಬೇಕು ಅಂತ ಅನ್ಕೊಂಡ್ಬಂದಿದ್ದು ನಾನು ಪವನ್ ಸರ್ ಬಗ್ಗೆ. ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದಾಗ ತುಂಬ ಒಂದು ಸೈಲೆಂಟ್, ತುಂಬ ಒಂದು ಸಿಂಪಲ್ ಮನುಷ್ಯ ಕಂಡ್ರು. ಬಟ್ ಸ್ಕ್ರೀನ್ ಮೇಲೆ ತಿಂದ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಸರ್, ಇಟ್ಸ್ ಬೀನ್ ಅನ್ ಹಾನರ್ ವರ್ಕಿಂಗ್ ವಿತ್ ಯು. ಇನ್ನು ಮುಂದೆ ನಾನು ನಿಮ್ಮ ಜೊತೆ ಇನ್ನೂ ಅವಕಾಶಗಳು ಸಿಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು. ಸತ್ಯ ರಾಧಾಕೃಷ್ಣ ಮತ್ತು ಜತಿನ್ ಬ್ರೋ, ಯು ಗೈಸ್ ಆರ್ ಆಸಮ್. ನಿಜವಾಗ್ಲೂ ನಿಮ್ಮ ಮ್ಯೂಸಿಕ್ ಅಂತೂ ಇಟ್ಸ್ ಯೂನಿಕ್, ತುಂಬ ಮ್ಯಾಜಿಕಲ್ ಆಗಿ ಸೌಂಡ್ ಆಗ್ತಿದೆ. ಸೊ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಸಚ್ ಅ ಗ್ರೇಟ್ ಮ್ಯೂಸಿಕ್ ಆ್ಯಕ್ಚುಲಿ. ಮತ್ತು ನೆಕ್ಸ್ಟ್ ಡೈರೆಕ್ಷನ್ ಟೀಮ್ ಗುರುರಾಜ್ ಮತ್ತು ನಮ್ಮ ಶಶಿ ಅವರು ಮತ್ತು ಶಶಿಕಾಂತ್ ಸರ್ನ ಮರೆತುಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಸರ್, ರಿಯಲಿ ಸಾರಿ ಸರ್. ನೀವು ಆ್ಯಕ್ಚುಲಿ ನೀವು ಒಬ್ಬ ಡೈರೆಕ್ಟರ್ ಅಂತ ಗೊತ್ತಿತ್ತು, ಬಟ್ ಇಷ್ಟು ಅದ್ಭುತವಾದ ನಟ ಅಂತ ನನಗೆ ನಿಜವಾಗ್ಲೂ ಐಡಿಯಾ ಇರಲಿಲ್ಲ. ಅಲ್ಲಿ ಶೂಟಲ್ಲಿ ನಾನು ಇವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ನರ್ವಸ್ ಆಗಿದ್ದೀನಿ. ಐ ಆಮ್ ಸಾರಿ. ಇಲ್ಲಿ ಎಷ್ಟು ನರ್ವಸ್ ಆಗಿದ್ದೀನೋ ಅವ್ರ ಮುಂದೆ ಆ್ಯಕ್ಟ್ ಮಾಡೋದು ಅಷ್ಟೇ ನರ್ವಸ್ ಆಗಿತ್ತು. ಯಾಕಂದರೆ ಅವರು ಒಂದೊಂದು ಪೇಜ್, 2 ಪೇಜ್ ಡೈಲಾಗ್ಗಳಿದ್ರೂ ಆ ಒಂದು ಪಾಸ್ ಆ್ಯಂಡ್ ಗ್ಯಾಪ್ಸ್ ಆಗಲಿ, ಆ ಒಂದು ವೊಕ್ಯಾಬ್ಯುಲರಿ ಆಗಲಿ ತುಂಬಾ ಅದ್ಭುತವಾಗಿ ಪ್ರೆಸೆಂಟ್ ಮಾಡ್ತಾ ಇದ್ರು, ವಿಚ್ ಇಸ್ ಅ ಗ್ರೇಟ್ ಲರ್ನಿಂಗ್ ಸರ್ ಆ್ಯಕ್ಚುಲಿ. ಮ್ಯೂಸಿಕ್ ಡೈರೆಕ್ಟರು ನಾನು ಸತ್ಯ ಮುಂದೆ ಕಂಪ್ನಿ ಕೆಲಸ ಸಿನಿಮಾ ಮಾಡಬೇಕು ಅಂತ ಇದ್ರಿಗೂ ಪ್ಯಾಷನ್ ಇತ್ತು. ಸೊ ಹಾಗೆ ಹಿಂದಕ್ಕೆ ಹೋಗಿ ಸರ್, ಹಾಗೆ ಮ್ಯೂಸಿಕ್ ಸದ್ಯಕ್ಕಲ್ಲೇ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದೆ. 2 ಸಾಂಗ್ ಕೇಳಿದಿರ ನೀವು, ಹೇ ಕೃಷ್ಣ ಮತ್ತೆ 300 ಎಕರೆ. ಸೊ ಅದ್ಭುತವಾಗಿ ಬಂದಿದೆ. ಸಾಂಗ್ ಪ್ಲೇಸ್ಮೆಂಟ್ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರೆಲ್ಲ ಹೇಳ್ತಾರೆ ಸೆಕೆಂಡ್ ಹಾಫ್ ಅಲ್ಲಿ ಕೃಷ್ಣ ಸಾಂಗ್ ಬಂದಾಗ ಅಲ್ಲಿಂದ ಸಿನಿಮಾ ಲೆವೆಲ್ ಹೋಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸತ್ಯ ಫಾರ್ ಯುವರ್ ಸಪೋರ್ಟ್. ಎಲ್ರಿಗೂ ನಮಸ್ಕಾರ. ಶ್ರೀಕಾಂತ್ ಹೇಳಿದಂಗೆ ನಾನು ಕಾಂಟಿನೆಂಟಲ್ಲೇ ಅವ್ರನ್ನ ಮೀಟ್ ಮಾಡಿದ್ದು. ನಾನು 2017 ಕಾಂಟಿನೆಂಟಲ್ ಕ್ವಿಟ್ ಮಾಡಿ ಕಂಪ್ಲೀಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ.
ಆಗ್ಲಿಂದಾನೇ ನಾನು ಶ್ರೀಕಾಂತ್ ಸಿನಿಮಾ ಬಗ್ಗೆ ಜಾಸ್ತಿ ಅವಾಗ್ಲಿಂದಾನೇ ಡಿಸ್ಕಷನ್ ಶುರು ಆಗ್ತಿತ್ತು. ಅದಾದ್ಮೇಲೆ ಅವರು ಸಿನಿಮಾ ಯಾವಾಗ ಟೇಕ್ ಆಫ್ ಮಾಡಿದ್ರು ಅವಾಗ ಅವ್ರ ಐಡಿಯಾಸ್ ಎಲ್ಲ ನನ್ನ ಹತ್ರ ಶೇರ್ ಮಾಡಿ ಈ ಥರ ವರ್ಕ್ ಆಗುತ್ತೆ ಅಂತ ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು ಅವ್ರು ಏನು ಮಾಡ್ತಿದ್ದಾರೆ ಅಂತ. ಆಮೇಲೆ ಫಸ್ಟ್ ಕಾಪಿ ನೋಡಿದಾಗ ತುಂಬ ಖುಷಿ ಆಯಿತು. ಅವ್ರು ಏನು ಎಕ್ಸ್ಪ್ಲೈನ್ ಮಾಡ್ತಿದ್ರು ಕಾಂಟಿನೆಂಟಲ್ಲೇ ಎಕ್ಸ್ಪ್ಲೈನ್ ಮಾಡ್ತಿದ್ನೆಲ್ಲ ಅವರು ಸ್ಕ್ರೀನ್ ಮೇಲೆ ತೊಗೊಂಬಂದಿದ್ರು, 100% ತೊಗೊಂಬಂದಿದ್ರು. ಅದೇ ಖುಷಿ. ಸೊ ನನ್ನ 100% ನಾನು ಇದರಲ್ಲಿ ಹಾಕಿದ್ದೀನಿ ಅಂತ ಅನ್ಸುತ್ತೆ. ನೀವೇ ನೋಡಿದ್ರೆ ಸಾಂಗ್ಸು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಶ್ರೀಕಾಂತ್ ಫಾರ್ ನನಗೆ ಆಪರ್ಚುನಿಟಿ ಕೊಟ್ಟು. ಎಲ್ರಿಗೂ ಥ್ಯಾಂಕ್ಸ್. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. 2 ಸಾಂಗ್ ಇದೆ, ಒಂದು ಬಿಗ್ ಸಾಂಗ್ ಇದೆ. ಸೊ ಇದು ಎಷ್ಟು ದೊಡ್ಡ ಕಲಾವಿದರು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ಅನ್ಕೋತಾರೆ ಕೃಷ್ಣ ಇವಾಗ ಒಂದು ಪರ್ಸೆಪ್ಷನ್ ಇದೆ ನಮ್ಮೆಲ್ಲರಿಗೂ. ಕೃಷ್ಣ ಆದರೆ ಒಂದು ಮಹಾಭಾರತದಲ್ಲ ನೋಡಿರ್ತೀವಲ್ಲ, ಹಿಂದಿ ಮಹಾಭಾರತದಲ್ಲ ಒಂದು ಸ್ಮಾರ್ಟ್ ಆಗಿ 6 ಪ್ಯಾಕ್ ಆಗಿರೋ ಕೃಷ್ಣ ಇರುತ್ತೆ. ಬಟ್ ನಮ್ಮ ಕೃಷ್ಣ ತುಂಬಾ 4 ಕಡೆ ಕೃಷ್ಣ ನಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ನಿಜವಾಗ್ಲೂ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಈ ಪಾತ್ರಕ್ಕೆ ಪವನ್ ಅವ್ರು ಬಿಟ್ಟು ಯಾರು ಮಾಡಕ್ಕಾಗ್ತಿರಲಿಲ್ಲ ಅಂತ. ಇಲ್ಲಿ ಬಂದಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ, ಹಿರಿಯರಿಗೆ ನಮಸ್ಕಾರ. ಜೊತೆಲಿ ವೇದಿಕೆ ಮೇಲಿರುವಂಥ ಎಲ್ಲ ಕಲಾವಿದರಿಗೆ ನಮಸ್ಕಾರ. ಇಲ್ಲೆಲ್ಲ ಇರೋರು ನನಗೊಂಥರ ಗುರುಗಳೇ. ಯಾಕಂದರೆ ಸರ್ ಇದು ಹಿಂಗೆ ಬೇಡ ಹಿಂಗೆ ಮಾಡೋಣ ಅಂತ ಹೇಳಿದಾಗ ಅವರಿಂದ ಕಲ್ತಿದ್ದು ತುಂಬ ಇದೆ. ಸೊ ಪ್ರತಿಯೊಬ್ಬರು ಏನಾದರೂ ಒಂದು ವಿಷಯ ಹೇಳ್ಕೊಟ್ಟಾಗಲೂ ಅವರು ನಮ್ಮ ಗುರು ಆಗ್ತಾರೆ. ಸೊ ಆ ಗುರುಗಳ ಲಿಸ್ಟಲ್ಲಿ ಶ್ರೀಕಾಂತ್ ಸರ್ ಒಂದು ಸ್ಥಾನ. ಈ ಕೃಷ್ಣ ಪವನ್ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಹಂಗೆ ಕೆಲಸ ತೆಗೆಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರೀಕಾಂತ್ ಅವ್ರಿಗೆ. ನಾವು ಹೆಚ್ಚು ಶೂಟಿಂಗಲ್ಲಿ ಮಾತಾಡಿದಕ್ಕಿಂತ ಕಿತ್ತಾಡಿರೋದೇ ಜಾಸ್ತಿ. ಶ್ರೀಕಾಂತ್ ಸರ್ ನಾವು ಮಾತಾಡಿರೋದಕ್ಕಿಂತ ಕಿತ್ತಾಡಿರೋದೇ ಜಾಸ್ತಿ. ಅಂದ್ರೆ ಸಿನಿಮಾಗೋಸ್ಕರ ಕಡೆ ಒಂದು ಕ್ಲೈಮ್ಯಾಕ್ಸ್ ದೃಶ್ಯಕ್ಕೆ ಅವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ರು. ನನಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದಾಗ ನಾನು ಒಂಥರ ಬೇರೆ ಥರ ಮಾಡೋಣ ಅಂತ ಹೇಳಿದೆ. ಆಮೇಲೆ ಕೂತ್ಕೊಂಡು ಇಬ್ಬರು ಚರ್ಚೆ ಮಾಡಿ ಒಂದು ಕನ್ಕ್ಲೂಷನ್ಗೆ ಬಂದು ಒಂದು ಅದ್ಭುತವಾದ ಒಂದು ಕ್ಲೈಮ್ಯಾಕ್ಸ್ ಆಗಿದೆ ಅಂತ ನನ್ನ ಅನಿಸಿಕೆ. ಆಮೇಲೆ ಇಡೀ ಸಿನಿಮಾ ತಂಡ ನಿಜವಾಗ್ಲೂ ಒಂದು ಎಷ್ಟು ಹುಮ್ಮಸ್ಸಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ನಾನು ಯೂಶಲಿ ಹೇಳ್ತೀನಿ ನಮ್ಮ ಹೆಗ್ಗಣ ನಮಗೆ ಮುದ್ದು ಅಂತ. ಅಂದರೆ ನಾವು ನಮ್ಮ ಕೂಸು ನಮಗೆ ಮುದ್ದು. ಇವಾಗ ನಾವು ಮಾಡಿರೋ ಸಿನಿಮಾ ನಮಗೆ ನಿಜವಾಗ್ಲೂ ಇಷ್ಟಪಟ್ಟಿದೆ. ಆದರೆ ಅದು ಯಾಕಷ್ಟು ಹೇಳ್ತೀವಿ ಅಂತಂದರೆ ಈ ಚಿತ್ರದಲ್ಲಿ ನಿಜವಾಗ್ಲೂ ತುಂಬ ಪರಿಶ್ರಮ ಪಟ್ಟಿದ್ದಾರೆ ಹುಡುಗರು. ನಿಮಗೆ ಗೊತ್ತಾಗುತ್ತೆ ಒಂದು ಸಿನಿಮಾ ದೊಡ್ಡ ಪ್ರೊಡ್ಯೂಸರು ಟೀಮ್ ತುಂಬ ಚೆನ್ನಾಗಿದೆ. ಪ್ರೊಡ್ಯೂಸರ್ ಪಟ ಅಂತ ಎಲ್ಲ ಫೆಸಿಲಿಟೀಸ್ ಕೊಟ್ಟಾಗ ಸಿನಿಮಾ ಪಟ್ ಅಂತ ಮುಗಿದು ರಿಲೀಸ್ ಆಗೋಕ್ಕೆ ಎಲ್ಲ ಆಗುತ್ತೆ. ಬಟ್ ಈ ತಂಡ ಒಂದು ಸಿನಿಮಾ ಒಂದು ರಿಲೀಸ್ ಮಾಡಲೇಬೇಕು ಅನ್ನೋ ಒಂದು ಹುಮ್ಮಸ್ಸು ಇಟ್ಕೊಂಡಾಗ ಎಷ್ಟು ಕಷ್ಟಪಟ್ಟಿದ್ದಾರೆ ಈ 4 ವರ್ಷ ಅನ್ನೋದು ನನಗೆ ಗೊತ್ತು. ಸೊ ಪ್ರತಿ ಸಲ ಮಾತಾಡಿದಾಗಲೂ ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಎಸ್ಪೆಷಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮನಸ್ಸಿಗೆ ತುಂಬ ಬೇಜಾರಾದಾಗ ಆ ಹಾಡನ್ನ ಹಾಕೊಂಡು ಕೇಳ್ತಾರೆ. ಜೊತೆಗೆ ನಿರ್ಮಾಪಕರು ಸಾಕಷ್ಟು ಜನ ಈ ತಂಡದಲ್ಲಿ ಕೆಲಸ ಮಾಡಿದ್ದಾರೆ. ನೀವು 1 ದಿನ ಸಿನಿಮಾ ಮಾಡಿದ್ರು ಅನ್ನದಾತ್ರೆ ಸರ್, 100 ದಿನ ಸಿನಿಮಾ ಮಾಡಿದ್ರು ಅನ್ನದಾತ್ರೆ. ನೀವು ಇದೇ ಥರ 100 ಸಿನಿಮಾ ಮಾಡಿ 1000 ಜನಕ್ಕೆ ಊಟ ಹಾಕಿ ಕೆಲಸ ಕೊಡಿ ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ಮುಖ್ಯವಾಗಿ ಪ್ರೇಕ್ಷಕರು, ನೀವು ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಬೇಕು. ಯಾಕೆಂದರೆ ಥಿಯೇಟ್ರಲ್ಲಿ ನೋಡಿದಾಗ ಅದರ ಅನುಭವ ಬೇರೆ, ನಿರ್ಮಾಪಕರಿಗಾಗೋ ಒಂದು ಸಂತೋಷ ಬೇರೆ, ಆಮೇಲೆ ನಮಗಳಿಗಾಗೋ ಖುಷಿನೇ ಬೇರೆ. ಯಾರೋ ಹೇಳಿದ್ರು ಇಲ್ಲಿ ಇನ್ನೇನು ಇವತ್ತು ರಿಲೀಸ್ ಆಗೋ ಸಿನಿಮಾ ನಾಳೆ OTTಗೆ ಬರುತ್ತೆ, ಆಮೇಲೆ ಮೊಬೈಲಿಗೆ ಬರುತ್ತೆ ಅಂತ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಮೊಬೈಲ್ ದುನಿಯಾ ಆಗಿದೆ. ಸೊ ದಯವಿಟ್ಟು ನಮ್ಮ ಕೈಯಲ್ಲಿದೆ ಪೈರಸಿನ ಸ್ಟಾಪ್ ಮಾಡೋದು. ನಾವು ಮುಂದೆ ನಿಂತ್ಕೊಂಡು ದಯವಿಟ್ಟು ಇದನ್ನು OTT ಬರುತ್ತೆ ಬರಲಿ, ಅದು ಆಮೇಲೆ ನಂತರದ್ದು ಸಿನಿಮಾ ರಿಲೀಸ್ ಆದಮೇಲೆ ಕನ್ನಡ ಚಿತ್ರರಂಗಗಳನ್ನು ಬೆಳೆಸಬೇಕು, ಉಳಿಸ್ಬೇಕು. ಅದು ನಮ್ಮ ಆದ್ಯ ಕರ್ತವ್ಯ. ಜೊತೆಗೆ ಇಲ್ಲಿ ಶಶಿ ಸರ್ ಅಂತ ಒಳ್ಳೆ ನಿರ್ದೇಶಕರಿದ್ದಾರೆ. ಆಮೇಲೆ ಪುನೀತ್ ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್. ಜೊತೆಗೆ ದರ್ಶನ್ ಅಷ್ಟೇ, ಏನೋ ಒಂದು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು. ನನಗೆ ಒಬ್ಬ ಏಕಲವ್ಯ ಸಿಕ್ಕಿದ್ದಾನೆ ಅಂತ ಹೇಳೋಕ್ಕೆ ಯಾವುದೇ ಒಂದು ನನಗೆ ಬೇಜಾರಿಲ್ಲ. ಯಾಕಂದರೆ
ಅರ್ಧ ರಾತ್ರಿ ಫೋನ್ ಮಾಡ್ಬಿಟ್ಟು ಏನೋ ಒಂದು ಸಣ್ಣ ಕ್ವೆಶ್ಚನ್ ಕೇಳಿದ್ರು ಅದನ್ನ ಆನ್ಸರ್ ಮಾಡ್ತಾರೆ ಫೋನ್ ಎತ್ತಿ. ಸೊ ರಿಯಲಿ ವಂಡರ್ಫುಲ್. ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯುವರ್ ಜರ್ನಿ ಟುವರ್ಡ್ಸ್ ದಿ ಫ್ಯೂಚರ್. ಎಲ್ಲದಕ್ಕಿಂತಲೂ ಮೇಲಾಗಿ ಒಂದು ಸಂತೋಷದ ಸಂದರ್ಭ ಇದು ನನಗೆ. ಯಾಕಂದ್ರೆ ನಾನು ಮಾಡಿದಂಥ ರಾಂಚಿ ಚಿತ್ರಕ್ಕೆ ನಿನ್ನೆ ನನಗೆ ಸ್ಟೇಟ್ ಅವಾರ್ಡ್ ಸಿಕ್ಕಿರೋದು. ಈ ಎಲ್ಲ ಚಪ್ಪಾಳೆಗಳು ನನ್ನ ನೋಡಿ ಶ್ರೀಕೃಷ್ಣ ಯಾವ ರೀತಿ ನಮ್ಮನ್ನೆಲ್ಲ ಎತ್ಕೊಂಡು ಹೋಗ್ತಾನೆ ಆ ರೀತಿ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ 16 ವರ್ಷದಿಂದ ನಾನು ಪಡ್ತಾ ಇದ್ದ ಒಂದು ಸತತ ಪ್ರಯತ್ನಕ್ಕೆ ನಿನ್ನೆ ಒಂದು ಪ್ರತಿಫಲ ಸಿಕ್ತು. ಆದರೆ ನನ್ನ ಮುಖವನ್ನು ಈ ಚಿತ್ರರಂಗಕ್ಕೆ ಪರಿಚಯಿಸಿದವರು ಮನೋರು. ಅವರೇ ನನ್ನ ಫಸ್ಟ್ ಫೋಟೋಗ್ರಾಫ್ IPC ಸೆಕ್ಷನ್ ಮಾಡಬೇಕಾದ್ರೆ. ಸೊ ಅವ್ರಿಗೂ ಥ್ಯಾಂಕ್ಸ್. ಮತ್ತು ಇಡೀ ನನ್ನ ಸ್ನೇಹಿತರಿಗೆ, ಚಿತ್ರರಂಗದ ಎಲ್ಲ ಸ್ನೇಹಿತರಿಗೂ ನನ್ನ ನಮನ. ಹಾಗೆ ಭಾಳಷ್ಟು ವಿಷಯ ಇದೆ. ಕೃಷ್ಣಪ್ಪನವರೇ, ನೀವು ನಮ್ಮ ಪ್ರೊಡ್ಯೂಸರ್ ಅಲ್ಲ, ನೀವು ನಮ್ಮ ದೊಡ್ಡ ಅಣ್ಣ. ನಿಜವಾಗ್ಲೂ ನಾನು ಹೇಳ್ತೀನಿ, ಒಂದು ಮನೆಯಲ್ಲಿ ಒಂದು ತಂದೆ ಸ್ಥಾನ ಅಥವಾ ದೊಡ್ಡ ಅಣ್ಣನ ಸ್ಥಾನ, ಆ ರೀತಿಯಲ್ಲಿ ನೀವು ನಮ್ಮ ಜೊತೆ ಇದ್ರಿ. ಹಾಗೆ ಒಂದು ಘಟನೆ ನಡೆದಿದೆ ನನ್ನ ಆಫೀಸಲ್ಲಿ. ಶ್ರೀಕಾಂತ್ ಯಾವುದೋ ಒಂದು ಪೋಸ್ಟ್ ಪ್ರೊಡಕ್ಷನ್ ವಿಷಯಕ್ಕೆ ನನ್ನ ಆಫೀಸಿಗೆ ಬಂದಿದ್ರು. ಆಗ ನನ್ನ ಮಗನೂ ಕೂಡ ಇದ್ದ. ಇಲ್ಲಿ ನಾನೊಂದು ಗ್ಯಾರಂಟಿ ಕೊಡ್ತೀನಿ ನೋಡಿ, ಮಕ್ಕಳ ಮನಸ್ಸು ಅವರೊಂಥರ ದೇವರಿದ್ದಾಗೆ. ಯಾವಾಗ ಅವ್ನು ನೋಡ್ತಾ ಇದ್ದ ಒಂದು 2 ಕ್ಲಿಪ್ಸ್ ನೋಡಿದ ತಕ್ಷಣ, ಪಾಪ ಐ ವಾಂಟ್ ಟು ವಾಚ್ ದಿಸ್ ಫುಲ್ ಕಂಪ್ಲೀಟ್ಲಿ ಅಂತ. ನನಗೆ ಬಹಳ ಆಶ್ಚರ್ಯ ಆಯ್ತು ಇದನ್ನ ಕೇಳಿ. ಬಿಕಾಸ್ ಒಂದು 2 ಕ್ಲಿಪ್ಪಲ್ಲಿ ಅವನಿಗೆ ಆ ಸಿನಿಮಾ ನೋಡ್ಬೇಕು ಅಂತ ಇಂಟ್ರೆಸ್ಟ್ ಬಂದ್ರೆ, ಆ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಶ್ರೀಕಾಂತ್. ಆಕ್ಚುಲಿ ನನಗೆ ಒಂದು ನಟನಾಗಿ ನೀವು ಕೊಟ್ಟಂತ ಒಂದು ಇದಿದೆಯಲ್ಲ ಅವಕಾಶ, ಅದನ್ನ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಹಾಗೆ ನಿಮ್ಮೆಲ್ರಿಗೂ, ನನ್ನ ಅಣ್ಣ ತಮ್ಮಂದ್ರು ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಹಾಗೆ ಎಲ್ಲ ಈ ಸಿನಿಮಾ ಚೆನ್ನಾಗಿ ಬೆಳೀಲಿ, ಚಿತ್ರರಂಗ ಚೆನ್ನಾಗಿ ಬೆಳೀಲಿ. ಆಮೇಲೆ ಇಷ್ಟು ಚೆನ್ನಾಗಿ ಈ ಒಂದು ಜಾಗದಲ್ಲಿ ನಾವು ಯಾವಾಗಲೂ ಎಷ್ಟೋ ಹಲವಾರು ಪ್ರೋಗ್ರಾಮ್ಗಳು ಮಾಡಿದ್ದೀವಿ. ದಯವಿಟ್ಟು SRV ಅವರಿಗೆ ನಮ್ಮ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಆಲ್ ದಿಸ್ ಕ್ವಾಲಿಟಿ ಪ್ರೊಜೆಕ್ಷನ್. ಇವಾಗ ನೋಡಿ, ಸಿನಿಮಾ ಮೊಬೈಲಲ್ಲಿ ಯಾಕೆ ನೋಡಬಾರ್ದು ಅಂತ ಹೇಳಿದ್ರೆ, ಇಂಥ ಒಂದು ಕ್ವಾಲಿಟಿ ಮೊಬೈಲಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಬೇಕು ಅನ್ನೋದು ನನ್ನ ಅನಿಸಿಕೆ ಮತ್ತು ನನ್ನ ನಂಬಿಕೆ ಕೂಡ. ಇನ್ನು ಒಂದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ, ಭಾಳಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಒಳ್ಳೆ ಸಿನಿಮಾಗಳು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್.